if you show in the first diagram, if the demand curve can shift, or if the when the prices can increase, the demand curve shift from or demand curve movement can changes. That's why when a demand curve movement can shift is nothing but the if the price can changes, automatically the demand curve can move from the ಅಬೋವ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಪ್ರಥಮ ರೇಖಾಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿ ರೇಖೆಗಳು ಏನಾಗ್ತಾ ಇದೆ ಅಂತಂದರೆ ಮೇಲ್ಮುಖವಾಗಿ ಚಲಿಸ್ತಾ ಇದೆ. ಅಂತಂದರೆ ಇಲ್ಲಿ ಬೆಲೆಗಳು ಏನಾಗ್ತಾ ಇದೆ ಅಂದರೆ ಏರಿಕೆ ಆಗ್ತಾ ಇದ್ದಾವೆ. ಅದಕ್ಕೆ ಏನಾಗ್ತದೆ ಅಂದರೆ ಇಲ್ಲಿ ಒಂದು ಬೇಡಿಕೆ ಕೂಡ ಕಡಿಮೆ ಆಗ್ತದೆ. ಇಫ್ ಸಪೋಸ್ ಶೋ ಇನ್ ದಿ ಸೆಕೆಂಡ್ ಡೈಗ್ರಾಮ್, ಇಫ್ ದ ಪ್ರೈಸಸ್ ಕ್ಯಾನ್ ವೇರಿಯಸ್ಲಿ ಚೇಂಜಸ್, ಇಫ್ ದ ಕನ್ಸ್ಯೂಮರ್ ಕ್ಯಾನ್ ಬೈಯಿಂಗ್ ದಿ different type of the goods. If you show in the diagrams, if the demand curve can shift from left to right, if the nothing but the if the prices can changes, and also the other things also depend upon the demand. ಇಲ್ಲಿ ಇತರ ಸ್ಥಿತಿಗತಿಗಳು ಕೂಡ ಸ್ಥಿರವಾಗಿರ್ತವೆ. ಇಲ್ಲಿ ಯಾವುದೇ ರೀತಿಯಂಥ ಹವಾಮಾನ ಒಂದು ಸನ್ನಿವೇಶ ಆಗಿರ್ಬೋದು ಅಥವಾ ವಾತಾವರಣದಲ್ಲಿರುವಂಥ ಒಂದು ವಿವಿಧ ರೀತಿಯಂಥ ಸನ್ನಿವೇಶಗಳು ಕೂಡ ಏನು ಮಾಡ್ತಾವೆ ಅಂದರೆ ಇದರ ಮೇಲೆ ಒಂದು ಪ್ರತಿಕೂಲವಾದಂಥ ಒಂದು ಪರಿಣಾಮವನ್ನು ಬೀರಬಹುದು. ನೌ ವಿ ಕ್ಯಾನ್ ಸ್ಟಡೀಸ್ ದಿ ವಾಟ್ ಯು ಮೀನ್ ಬೈ ದಿ ಮಾರ್ಕೆಟ್ ಡಿಮಾಂಡ್. ಮಾರುಕಟ್ಟೆಯ ಒಂದು ಬೇಡಿಕೆ ಅಂತಂದರೆ ಏನು? What do you mean by the market demand? It is the one of the important type of the market demand. If you previous class we studies the what do you mean by the individual demand. If the demand depend upon the individually, if a person can demand for the product individually is called as the individual demand. ವೈಯಕ್ತಿಕವಾದಂಥ ಬೇಡಿಕೆಗಳು ಅಂದರೆ ವೈಯಕ್ತಿಕವಾಗಿ ಬೇಡಿಕೆ ಮಾಡುವಂಥದ್ದಕ್ಕೆ ನಾವಂತ ವೈಯಕ್ತಿಕವಾದಂಥ ಬೇಡಿಕೆ, ಇನ್ನೂ ಸರಳವಾದಂಥ ಭಾಷೆಯಲ್ಲಿ. ಅದೇ ರೀತಿಯಲ್ಲಿ ಅಂದರೆ in the individual demand we can facing the choosing problem, because a variety of goods can available in the market. That's why automatically if a consumer can which type of the goods and which good is or which brand is good, it is a very difficult to find out. ನಾವು ಅಲ್ಲಿ ಏನಾಗ್ಬೋದು ಅಂದರೆ ಇಲ್ಲಿ ವೈಯಕ್ತಿಕವಾದಂಥ ಬೇಡಿಕೆಯಲ್ಲಿ ಕೂಡ ಅಂತ ಅನುಭೋಗಿದಾರನು ಇಲ್ಲಿ ಆಯ್ಕೆ ಮಾಡುವಂಥ ಕೊರತೆಯನ್ನು ಕೂಡ ಎದುರಿಸ್ತಾ ಇರ್ತಾನೆ. ಯಾಕಂದರೆ ಅಲ್ಲಿ ಬಹಳಷ್ಟು ರೀತಿಯಾದಂಥ ವಿಭಿನ್ನ ರೀತಿಯಾದಂಥ ವಸ್ತುಗಳಿರೋದ್ರಿಂದ ಮಾರುಕಟ್ಟೆಯಲ್ಲಿ ಅವನಿಗೆ ಯಾವ ವಸ್ತುವಿನ ಯಾವ ಕಂಪನಿ ವಸ್ತುಗಳನ್ನು ತಗೋಬೇಕನ್ನುವಂಥ ಸಮಸ್ಯೆನೂ ಕೂಡ ಇಲ್ಲಿ ಏನಾಗ್ತದೆ ಅಂದರೆ ಅರಿವಾಗಲಿ ಆಗ್ತದೆ. ಇನ್ ದಿ ಮಾರ್ಕೆಟ್ ಫಾರ್ ಗುಡ್ ದೇರ್ ಆರ್ ಮೆನಿ ಕನ್ಸ್ಯೂಮರ್ಸ್. ಅಕಾರ್ಡಿಂಗ್ ಟು ದಿ ಮಾರ್ಕೆಟ್ ಡಿಮಾಂಡ್, ಇಫ್ ದೇರ್ ಆರ್ ಮೆನಿ ಕನ್ಸ್ಯೂಮರ್ಸ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಫೈಂಡ್ ಔಟ್ ದಿ ಮಾರ್ಕೆಟ್ ಡಿಮಾಂಡ್ ಫಾರ್ ದಿ ಗೂಡ್ಸ್. In the market, we can which type of the goods are more demanded in the economy, as well as the and also the if the market demand is also depend upon the individual demand, because the individuals are entered to the market and they are demand for the various type of the goods. ಇಲ್ಲಿ ವೈಯಕ್ತಿಕವಾದಂಥ ಒಂದು ಜನರಾಗಿರ್ಬೋದು ಅನುಭೋಗಿದಾರ ಏನು ಮಾಡ್ತಾರೆ, ಮಾರುಕಟ್ಟೆಗೆ ಬಂದು ವಸ್ತುಗಳಿಗೆ ಏನು ಮಾಡ್ತಾರೆ ಅಂದರೆ ಬೇಡಿಕೆಯನ್ನು ಕೂಡ ಇಲ್ಲಿ ನಿರ್ಧಾರ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಮಾರುಕಟ್ಟೆ ಬೇಡಿಕೆ ಅಂದರೆ ಏನನ್ನು ತಿಳ್ಕೊಳ್ಳೋದು. ವಾಟ್ ಯು ಮೀನ್ ಬೈ ದಿ ಮಾರ್ಕೆಟ್ ಡಿಮಾಂಡ್? ದ ಮಾರ್ಕೆಟ್ ಡಿಮಾಂಡ್ ಫಾರ್ ಗುಡ್ ಎಟ್ ಅ ಪರ್ಟಿಕ್ಯುಲರ್ ಪ್ರೈಸ್ ಈಸ್ ದಿ ಟೋಟಲ್ ಡಿಮಾಂಡ್ ಫಾರ್ ಆಲ್ ಕನ್ಸ್ಯೂಮರ್ ಟೇಕನ್ ಟುಗೆದರ್. ಒನ್ ಸೆಕೆಂಡ್, ಐ ವಿಲ್ ರಿಪೀಟ್ ದಿ ಡೆಫಿನಿಷನ್ ಆಫ್ ದಿ ಮಾರ್ಕೆಟ್ ಡಿಮಾಂಡ್. ದ ಮಾರ್ಕೆಟ್ ಡಿಮಾಂಡ್ ಫಾರ್ ಅ ಗುಡ್ ಎಟ್ ಅ ಪರ್ಟಿಕ್ಯುಲರ್ ಪ್ರೈಸ್ ಈಸ್ ದಿ ಟೋಟಲ್ ಡಿಮಾಂಡ್ ಫಾರ್ ಆಲ್ ಕನ್ಸ್ಯೂಮರ್ಸ್ taken together. Nothing but the if a consumers can totally demand in the particular price for that product. If the goods can available or the market demand for good a particular price, the total demand for all the consumers taken together is called as the market demand. ಇಲ್ಲಿ ನಾವು ಮಾರುಕಟ್ಟೆಯ ಬೇಡಿಕೆ ಅಂತಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ
ಒಂದು ಸರಕಿಗಿರುವಂಥ ಎಲ್ಲ ಅನುಭವಗಳ ಒಂದು ವೈಯಕ್ತಿಕ ಬೇಡಿಕೆಯನ್ನು ಒಟ್ಟುಗೂಡಿಸಿದರೆ ನಮಗೇನು ಸಿಗ್ತದೆ, ಮಾರುಕಟ್ಟೆ ಬೇಡಿಕೆ ಅನ್ನೋದು ಸಿಗ್ತದೆ. ಇದಕ್ಕೆ ನಾವು ಏನಂತ ಮಾರುಕಟ್ಟೆ ಬೇಡಿಕೆ ಅಂತ ಕರಿತಾ ಇದ್ದೇವೆ. The market demand included the demand for good at a particular price if all the consumers can buying together for total demand at that good in the market. ಆ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಒಂದು ಸರಕಿನಲ್ಲಿರುವಂಥ ಎಲ್ಲ ಅನುಭೋಗಿಗಳ ಒಂದು ವೈಯಕ್ತಿಕ ಬೇಡಿಕೆಯನ್ನು ಒಟ್ಟುಗೂಡಿಸಿದಂಥ ಸಿಗುವಂಥ ಬೇಡಿಕೆಗೆ ನಾವು ಮಾರುಕಟ್ಟೆ ಬೇಡಿಕೆ ಅಂತ ಕೂಡ ಇಲ್ಲಿ ಕರೀತಾ ಇದ್ದೇವೆ. And the market demand for good can be derived from the individual demand curves. That's why already I will said, if the market demand curve also depend upon the individual demand curve, and the market demand curve can derive from the individual demand curve. ನಾವು ಇಲ್ಲೇನು ಮಾಡ್ತಾ ಇದ್ದೇವೆ ಅಂದರೆ ಮಾರುಕಟ್ಟೆಯ ಬೇಡಿಕೆ ರೇಖೆಯನ್ನು ನಾವು ವೈಯಕ್ತಿಕವಾದಂಥ ಒಂದು ಬೇಡಿಕೆ ರೇಖೆಯ ಮುಖಾಂತರ ಕೂಡ ನಾವು ಇಲ್ಲಿ ಪಡೆದುಕೊಳ್ಬೋದು. ಸಪೋಸ್ we can only assume that if there are only two consumers in the market for a good, if suppose goods can available, only two consumers in the market. ನಾವು ಇಲ್ಲಿ ಏನು ಮಾಡ್ತೇವೆ, ಕಲ್ಪನೆಯನ್ನು ಮಾಡ್ಕೊತಾ ಇದ್ದೇವೆ. ಇಬ್ಬರು ಅನುಭವಿದಾರರು ಮಾರುಕಟ್ಟೆಯಲ್ಲಿದ್ದಾರೆ, ಅವರು ಒಂದು ವಸ್ತುವಿಗೆ ಏನು ಮಾಡ್ತಾರೆ ಅಂದರೆ ಬೇಡಿಕೆಯನ್ನು ಮಾಡ್ತಾರೆ ಅಂತ ತಿಳ್ಕೋಣ. ಇಲ್ಲಿ the demand, suppose at price P dash, if suppose price of the product P dash, the demand for consumer 1 is Q1 dash. If suppose we can already decide the price P dash, if consumer 1 can demand for the good is Q1. ಇಲ್ಲಿ P1 ಬೆಲೆಗೆ ಏನು ಮಾಡ್ತಾನೆ ಅಂದರೆ ಒಂದನೇ ಅನುಭೋಗಿದಾರನ ಮಾಡ್ತಾನೆ ವಸ್ತುಗಳನ್ನು P1 ಬೆಲೆಗೆ ಕೊಂಡ್ಕೊಳ್ತಾ ಇದ್ದಾನೆ. ಅವನು Q1 ಪ್ರಮಾಣದಷ್ಟು ಮಾತ್ರ ಏನು ಮಾಡ್ತಾನೆ ಅಂದರೆ ಕೊಂಡ್ಕೊಳ್ತಾ ಇದ್ದಾನೆ. ಮತ್ತು ಆ್ಯಂಡ್ ಕನ್ಸ್ಯೂಮರ್ 2 ಇಸ್ ದಿ Q2 ಡ್ಯಾಶ್. if both are buying the goods same price but the quantity is also same, and they can symbolize the consumer 1 purchasing the P1 dash amount of products and consumer 2 buying the P2 dash amount of products. Then the market demand for of the good at P1 is Q1 dash plus Q2. If the market demand for P1 price, P1 is equal to Q1 dash plus Q2 dash. Similarly, at a price P, the demand of consumer is the Q1 and that consumer 2 is the Q2. If the both are purchasing the goods, if the consumer 1 can also buying the P1 price of the Q1 dash product, Q1 amount of products, and consumer B also buying the same prices P1 dash and he can buying the Q2 amount of the prices. The market demand for good at P dash is Q1 cap plus Q2 cap. ಇಲ್ಲಿ ಇಬ್ಬರು ಕೂಡ ಮಾರುಕಟ್ಟೆಯಲ್ಲಿ ಏನು ಮಾಡ್ತಾರೆ ಅಂದರೆ ವಸ್ತುಗಳನ್ನು ಇಲ್ಲಿ ಏನು ಮಾಡ್ತಾರೆ ಕೊಂಡ್ಕೊಳ್ತಾ ಇದ್ದಾರೆ. ಆ ಇಬ್ಬರ ಒಂದು ವಸ್ತುಗಳನ್ನು ಏನು ಮಾಡ್ತೇವೆ ಅಂದರೆ ನಾವೀಗ ಇಬ್ಬರು ಕೂಡ ಒಟ್ಟುಗೂಡಿಸ್ತಾ ಇದ್ದೇವೆ. ಈಗ P1 ಬೆಲೆಗೆ ಏನು ಮಾಡ್ತಾರೆ Q1 ಕ್ಯಾಪ್ ಫಸ್ಟ್ ಪ್ಲಸ್ Q2 ಕ್ಯಾಪ್ನಷ್ಟು ಏನು ಮಾಡ್ತಾರೆ ಪರ್ಚೇಸನ್ನು ಮಾಡಿದ್ದಾರೆ. And thus the market demand for the good at each price can derive from adding up the demands of the two consumers at that price. If the market demand for goods can each prices can derived, if the nothing but the individual prices can measuring the market demand curve, that's why the individual demands can including in the demand curve, and also the both the quantity can be adding of the demands for the two consumer at the prices. ಆ ಒಂದು
ನಿರ್ದಿಷ್ಟ ಬೆಲೆಗೆ ಒಂದು ಈ ರೀತಿಯಾದಂಥ ಸರಕಿನ ಪ್ರತಿ ಬೆಲೆಯಲ್ಲಿರುವಂಥ ಅನುಭೋಗಿಗಳ ಒಂದು ಬೇಡಿಕೆಗಳನ್ನು ಏನು ಮಾಡ್ತಾರೆ ಅಂದರೆ ಇಬ್ಬರದ್ದು ಒಂದು ಕೂಡಿಸುವ ಮೂಲಕ ಅಥವಾ ಸಂಕಲನ ಮಾಡುವ ಮೂಲಕ ಏನು ಮಾಡೋದು ಅಂದರೆ ಸರಕಿಗೆ ಪ್ರತಿ ಬೆಲೆಯಲ್ಲಿ ಒಂದು ಮಾರುಕಟ್ಟೆಯ ಒಂದು ಬೇಡಿಕೆಯನ್ನು ಪಡೆಯಬಹುದು. ಇಫ್ ದ ಬೋತ್ ಕನ್ಸ್ಯೂಮರ್ಸ್ ಡಿಮಾಂಡ್ಸ್ ಕ್ಯಾನ್ included in the market demand and also they can buying the goods can in the same price. ಎರಡು ವಸ್ತುಗಳನ್ನು ಏನು ಮಾಡ್ತಾರೆ ಅಂದರೆ ಅವರು ಇಬ್ಬರು ಕೂಡ ಏನು ಮಾಡ್ತಾರೆ ಅಂದರೆ ಆ ವಸ್ತುವನ್ನು ಒಂದೇ ಬೆಲೆಯಲ್ಲಿ ಕೂಡ ಇಲ್ಲಿ ತಗೊತಾ ಇದ್ದಾರೆ. If there are more than two consumers in the market for good, the demand curve can be derived similarly. If suppose the two or more consumers can buying the same good in the market, that time the market demand can derived similarly. ಇಲ್ಲಿ ಇಬ್ಬರಿಗಿಂತ ಹೆಚ್ಚು ಅನುಭವಗಳಿದ್ದರೂ ಕೂಡ ಮಾರುಕಟ್ಟೆ ರೀತಿಯನ್ನು ಕೂಡ ಮಾಡುತ್ತೆ ಇದೇ ರೀತಿಯಲ್ಲಿ ಕೂಡ ನಾವಿಲ್ಲಿ ಪಡಿತಾ ಇದ್ದೇವೆ. ಇದೇ ರೀತಿಯಲ್ಲಿ ಕೂಡ ನಾವು ಏನು ಮಾಡ್ಬೋದು ಅಂದರೆ ಮಾರುಕಟ್ಟೆ ರೇಖೆಯನ್ನು ಕೂಡ ನಾವಿಲ್ಲಿ ಪಡೆಯಬಹುದು. ಇಫ್ ಯು ಶೋ ಇನ್ ದಿ ಡೈಗ್ರಾಮ್, ಫಸ್ಟ್ ಡೈಗ್ರಾಮ್, ಇಫ್ ದ ಕನ್ಸ್ಯೂಮರ್ Q1 dash amount of products buying for the P1 dash prices and also the P cap amount of prices, he can buying the Q1 quantity of the goods. When the prices can decreases, he can buying the more amount of good. And also the market demand curve calcs also the changes in the first diagram. And also show in the second diagram, if a consumer can buying also the same quantity of the second consumer can buying the goods for P dash prices for the Q2 dash amount of the goods and P cap of prices. If a consumer 2 can buying the Q2 capest price, that's why the market demand curve can also changes in the consumer 2 and both. If a consumer 1 and consumer 2 both consumers quantity demand for goods can explain in the diagram. Both diagrams can show in the third diagram. If a P1 dash price Q1 plus Q2 can buying the P1 dash price and also the P cap price, if the nothing but the if the price can decrease, if the both consumers can buying the same quantity of the products, nothing but the more quantity of products. That's why the market demand curve can also the slope. ಇಲ್ಲಿ ಏನಾಗ್ತಾ ಇದೆ ಅಂದರೆ ಯಾವ ರೀತಿಯಾಗಿ ಅವರು ಬೇಡಿಕೆಯನ್ನು ಮಾಡ್ತಾ ಇದ್ದಾರೆ ಅದರ ಅನುಗುಣವಾಗಿ ಏನಾಗ್ತದೆ ಅಂದರೆ ಇಲ್ಲಿ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಕೂಡ ಏನಾಗ್ತದೆ ಇಲ್ಲಿ ಅಡ್ಡಾಗ್ತಾ ಮಾರುಕಟ್ಟೆ ಬೇಡಿಕೆ ಏನಾಗ್ತದೆ ಬದಲಾವಣೆ ಆಗ್ತಾ ಇದೆ. And the market demand for good can also derive from the individual demand curve graphically. If suppose we can already show that if the individual curve can shows or can provide in the clear picture for the market demand curve, that's why the market demand curve graphically adding up by the individual demand curves horizontally. The individual curve can show in the diagram but horizontally. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅಡ್ಡ ಸಾಲಿನ ಒಂದು ಸಮಾನಾಂತರ ವಿಧಾನದಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಬೇಡಿಕೆ ರೇಖೆಯು ಕೂಡ ಏನಾಗ್ತದೆ ಬದಲಾವಣೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದಿಸ್ ಮೆಥಡ್ ಆ್ಯಡಿಂಗ್ ಅ ಟೂ ಕರ್ವ್ ಈಸ್ ಕಾಲ್ಡ್ ಆಸ್ ದಿ ಹಾರಿಜಾಂಟಲ್ ಸಮೇಷನ್. ಹಾರಿಜಾಂಟಲ್ ಸಮೇಷನ್ ನಥಿಂಗ್ ಬಟ್ ದಿ ಇಫ್ ದ ಟೂ ಕರ್ವ್ಸ್ ಆರ್ ದ ಟೂ ಕರ್ವ್ಸ್ ಕ್ಯಾನ್ sloping or horizontally each other, that's why it is called as the horizontal summation. ಇಲ್ಲಿ ಎರಡು ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವಂಥ ವಿಧಾನಕ್ಕೆ ನಾವೇನಂತ ಕರಿತೀವಿ ಅಂದರೆ ಹಾರಿಜಾಂಟಲ್ ಸಮಾನಾಂತರ ಸಂಕಲನ ಅಂತ ಕರಿತೀವಿ. we can adding the both individual demand curve, it is called as the horizontal summation. ಎರಡು ರೀತಿಯಾದಂಥ ವೈಯಕ್ತಿಕ ಬೇಡಿಕೆಯನ್ನು ಒಂದುಗೂಡಿಸುವಂಥ ವಿಧಾನಕ್ಕೆ ನಾವೇನಂತ ಕರಿತೇವೆ ಅಂದರೆ ಸಮಾನಾಂತರ ಸಂಕಲನ ಅಂತೇಳಿ ಕರಿತಾ ಇದ್ದೇವೆ.